ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು? ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಟು ಆಲ್. ಏನಂದರೆ ಈಗಾಗಲೇ ವಿದ್ಯಾರ್ಥಿಗಳು ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಮತ್ತು ಒಂದಷ್ಟು ವಿದ್ಯಾರ್ಥಿಗಳದ್ದು, ಥರ್ಡ್ ಇಯರ್ ವಿದ್ಯಾರ್ಥಿಗಳದ್ದು ಸಬ್ಜೆಕ್ಟ್ ಮಿಸ್ಸಿಂಗ್ ಆಗಿರುವಂಥ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಬಟ್ ನಾವು ನೋಡಿದ ಹಾಗೆ ನಾಳೆ ಅಂತಾನೆ ಇಲ್ಲಿ ತನಕ ಬಂತು. ಈ ತಿಂಗಳು ಫೆಬ್ರವರಿ. ಬಟ್ ಮಾರ್ನಿಂಗ್ ಕೂಡ ನಾವು ಕಾಲ್ ಮಾಡಿ ಕೇಳಿದಾಗ, ಏನು ಪ್ಯಾರಾಮೆಡಿಕಲ್ಗೆ ಕೇಳಿದಾಗ ಏನಪ್ಪ ಅಂತಂದರೆ ಟ್ಯೂಸ್ಡೇ ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ, ಟ್ಯೂಸ್ಡೇ ಈವ್ನಿಂಗ್ ತನಕ ಬರುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಈ ಒಂದು ಸ್ಯಾಟರ್ಡೇ ಕೂಡ ನಾನು ಕಾಲ್ ಮಾಡಿದಾಗ ಅವರು ಹೇಳಿದರು ಸೋಮವಾರ ಬರುತ್ತೇನೆ ಅಂತ ಕೇಳಿದಾಗ, ಇಲ್ಲ ಸೋಮವಾರ ದಿನ ಬರೋದಿಲ್ಲ, ಟ್ಯೂಸ್ಡೇ ಈವ್ನಿಂಗ್ ತನಕ ನಿಮಗೆ ಮಾಹಿತಿ ಅಪ್ಡೇಟ್ ಆಗುತ್ತೆ ಅಂತ ಹೇಳಿದರು. ಸೊ ಈ ಒಂದು ಮಾಹಿತಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ನೋಡಿದರೆ ನಿಮಗೆ ಭಾಳಷ್ಟು ವಿದ್ಯಾರ್ಥಿಗಳದ್ದು ಕಾಮೆಂಟ್ಗಳು ನೋಡಲಿಕ್ಕೆ ಸಿಗ್ತವೆ. ಅದರಲ್ಲಿ ರಿಸಲ್ಟ್ ಇವತ್ತು ಬರುತ್ತೆ ಅಂತ ಹೇಳಿದ್ರಲ್ಲ, ಏನಾಯಿತು ಅಂತ ನನಗೆ ಪದೇ ಕಾಮೆಂಟ್ಗಳನ್ನು ನನ್ನ ಸೆಕ್ಷನ್ದಲ್ಲಿ ಹಾಕಿರುವಂಥದ್ದು. ಸೊ ಸ್ಪಷ್ಟೀಕರಣ ಮಾಡಲಿಕ್ಕೆ ಬಯಸ್ತೇನೆ. ಸೊ ಪ್ಯಾರಾಮೆಡಿಕಲ್ ಬೋರ್ಡ್ಗೆ ಕಾಲ್ ಮಾಡಿ ಕೇಳಿದಾಗ ನಾಳೆ ಟ್ಯೂಸ್ಡೇ ಸಂಜೆ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಹೇಳಿದರು. ಇದು ಬೋರ್ಡ್ನವರು ಹೇಳಿರುವಂಥ ಮಾತು, ನಾನು ಹೇಳ್ತಾ ಇಲ್ಲ. ನಾಳೆಗೆ ಇವತ್ತು ದಿನ ಕಾಯಿರಷ್ಟೇ, ನಾಳೆಗೆ ನಿಮಗೆ ಕೊನೆ ದಿನಾಂಕ ಆಗ್ಬೋದು. ಕಾಯುವಂಥ ದಿನಗಳು ಮುಗಿದು ಹೋಗ್ಬೋದು ನಾಳೆ ಈವ್ನಿಂಗ್ ತನಕ. ನಾಳೆ ಈವ್ನಿಂಗಿಗೆ ನಿಮ್ಮ ರಿಸಲ್ಟ್ ಏನಪ್ಪ ಡಿಕ್ಲರೇಷನ್ ಆಗುತ್ತೆ. ರಿಸಲ್ಟ್ ಬಂದ ತಕ್ಷಣ ನಿಮಗೆ ಮಾಹಿತಿಯನ್ನು ಕೂಡ ತಲುಪಿಸುವಂಥ ಕೆಲಸವನ್ನು ಮಾಡ್ತೇನೆ. ನಾಳೆಗೆ ಒಂದಿನ ಅಷ್ಟೇ ನಿಮಗೆ ಕಾಯುವಂಥದ್ದು. ನಾಳೆ ಈವ್ನಿಂಗ್ ನಿಮಗೆ ರಿಸಲ್ಟ್ಸ್ ಡಿಕ್ಲರೇಷನ್ ಆಗುವಂಥದ್ದು. ಇದನ್ನು ಬೋರ್ಡವರು ಹೇಳಿರೋದು ಏನಂತಂದರೆ, ಇಲ್ಲ ನಾವು ರಿಸಲ್ಟನ್ನು ನಾಳೆಗೆ ಡಿಕ್ಲರೇಷನ್ ಮಾಡ್ತಾ ಇದ್ದೀವಿ, ನಾಳೆಗೆ ರಿಸಲ್ಟನ್ನು ಕೊಡ್ತೀವಿ ಅಂತ ಅವರು ಕಾಲ್ ಮಾಡಿ ಕೇಳಿದಾಗ, ಇವೊಂದು ನೀವು ಕೂಡ ಕಾಲ್ ಮಾಡಿ ಕೇಳ್ಬೋದು, ನಾಳೆಗೆ ರಿಸಲ್ಟ್ ಡಿಕ್ಲರೇಷನ್ ಮಾಡ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ. ಭಾಳಷ್ಟು ನನ್ನ ಸಬ್ಸ್ಕ್ರೈಬ್ ವಿದ್ಯಾರ್ಥಿಗಳು ಕೂಡ ಕಾಲ್ ಮಾಡಿ ಕೇಳಿದ್ರು, ಅವರು ಕೂಡ ಇದೇ ಸೇಮ್ ಮಾಹಿತಿ ಕೊಡ್ತಿರುವಂಥದ್ದು. ನಾಳೆ ಈವ್ನಿಂಗ್ ನಿಮಗೆ ರಿಸಲ್ಟ್ ಡಿಕ್ಲರೇಷನ್ ಆಗುತ್ತೆ. ಬೋರ್ಡ್ನವರು ಈಗ ಮಾಹಿತಿ ಕೊಟ್ಟಿರುವಂಥದ್ದು. ನೋಡೋಣ, ವೇಟ್ ಮಾಡೋಣ ಏನಾಗುತ್ತೆ ಅಂತ. ಬದುಕಿ ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ